ಮಹಾಸ್ವಾಮೀಜಿಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಅಂಕಲ ಸಿದ್ದೇಶ್ವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಐಗಳಿ ಗ್ರಾಮದ ಶ್ರೀ ಅಂಕಲ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರವಚನವನ್ನ, ಆಧ್ಯಾತ್ಮದ ಪ್ರವಚನವನ್ನ ಸುಳ್ಳು ಎಂಬ ಶುದ್ಧ ಗಾಳಿ ಹೋಗಿ ಸತ್ಯವೆಂಬ ಶುದ್ಧ ಗಾಳಿ ಜಗತ್ತಿನಲ್ಲಿ ಪಸರಿಸಲಿ ಅಂತ ಹೇಳಿ ನಮಗೆ ಆಧ್ಯಾತ್ಮದ ಪ್ರವಚನವನ್ನು ಉಣಬಡಿಸಿದಂತ ಶ್ರೀ ಪರಮ ಪೂಜ್ಯ ಸದ್ಗುರು ಸ್ವರೂಪಾನಂದ ಸ್ವಾಮೀಜಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೆ ಸರಳತೆಯ ಸಾಕಾರ ಮೂರ್ತಿ, ಎಲ್ಲವನ್ನ ತ್ಯಾಗ ಮಾಡಿ ಜಗತ್ತಿನಲ್ಲಿ ಏನೂ ಇಲ್ಲ, ನನ್ನದು ಏನೂ ಇಲ್ಲ ಅಂತೇಳಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಶಿಷ್ಯರಾದಂಥ, ಸರಳತೆಯ ಸಾಕಾರ ಮೂರ್ತಿಯಾದಂಥ ಪರಮ ಪೂಜ್ಯ ಶ್ರೀ ಆತ್ಮಾರಾಮ ಮಹಾಸ್ವಾಮೀಜಿಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಬಹುಶಃ ಇದೊಂದು ಸುಂದರಗಳಿಗೆ ಬಹುಶಃ ಪರಮ ಪೂಜ್ಯರು ಕುಂತಾರ 5 ದಿನಗಳ ಕಾಲ ಪ್ರವಚನವನ್ನು ನಿಮಗೆಲ್ಲವನ್ನು ಬಡಿಸ. ಈ ಒಂದು ಯುಗದಲ್ಲಿ ಐಗಳಿ ಗ್ರಾಮ ಹೆಂಗೈತಪ್ಪ ಅಂದ್ರ, ಈಗಿನ ಯುಗದೊಳಗ ಎಲ್ಲಾರು ಹಾಡು ಕೇಳ್ಕೊತ ಅಡ್ಡಾಡುವಂತ ಸಮಯದೊಳಗ ಈ ಬುತ್ತಿ ಭಂಡಾರವನ್ನ ಹಚ್ಚಿಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಸಾಕ್ಷಾತ್ ಅಪ್ಪಯ್ಯ ಮಹಾಸ್ವಾಮೀಜಿಗಳನ್ನ ನೆನೆಯುತ್ತ, ಅಂಕಲ ಸಿದ್ದೇಶ್ವರನನ್ನ ನೆನೆಯುತ್ತ ಧ್ಯಾನವನ್ನ ಮಾಡುತ್ತಾ ನೀವೆಲ್ಲ ಎಲ್ಲ ತಾಯಂದಿರು ಕೂತಿರಲ್ಲ, ಬಹುಶಃ ಇದೊಂದು ಈ ಗಳಿಗೆಯನ್ನ ನೋಡಕ್ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತು ಈ ಒಂದು ಶುಭ ಸಂಜೆಯಲ್ಲಿ ಎಲ್ಲ ತಾಯಂದಿರು, ಗುರು ಹಿರಿಯರು ಇಂಥ ಒಂದು ಕಾರ್ಯಕ್ರಮಗಳನ್ನ ಹೊಂದ್ಕೊಂಡು ಎಲ್ಲ ಪರಮ ಪೂಜ್ಯರನ್ನ ಕರೆಸಿ ಅವ್ರ ಕಡೆಯಿಂದ ಆಶೀರ್ವಚನದೊಂದಿಗೆ ಅವರು ಕಾಲಿಟ್ರ ಆ ಗ್ರಾಮಕ್ಕೆ ಮಳೆ ಬೆಳೆ ಸುಭಿಕ್ಷ ಆಗಲಂತೇಳಿ ನೀವೆಲ್ಲ ಗುರು ಹಿರಿಯರು ಏನು ಪಣ ತೊಟ್ಟಿರಲ್ಲ, ಇದು 100ಕ್ಕೆ 100 ಸತ್ಯ ಆಗ. ಯಾಕಂದ್ರ ಇವತ್ತು ಜಗತ್ತಿನಲ್ಲಿ ಎಲ್ಲ ಹದಗೆಟ್ಟದಂತ ಹೇಳ್ತಾರೆ. ಯಾವುದು ಹದಗೆಟ್ಟಿಲ್ಲ. ಜಗತ್ತಿನಲ್ಲಿ ಇರ್ತಕ್ಕಂಥ ಈ ಹೊಲಸು ಮನಸ್ಸುಗಳ ಹದಗೆಟ್ಟ, ನೋಡುವಂತ ದೃಷ್ಟಿ ಹದಗೆಟ್ಟ. ಇವತ್ತ ನಿಮಗ ಬೇಕಾಗಿರೋದು ರೊಕ್ಕ ರೂಪಾಯಿ ಅಲ್ಲ, ನೆಮ್ಮದಿ ಬೇಕಾಗಿತ್ತು. ನೆಮ್ಮದಿ ಮೊದಲ ರೈತರು ಹೊಲದಾಗ ದುಡಿದು ಬಂದ ಒಂದ್ ಕಲ್ಲಿಗೆ ಆಸರಾಗಿ ಮಕ್ಕೋತಿದ್ರು. ಆಗಿನ ಕಾಲ ಹೋತು. ಹೇಳು ಕೇಳುವುದು ನಿಂತು ಹೋತನ್ನ, ಹಿಂದಿನ ಸುಖವು ಮುಂದೆ ಇಲ್ಲ. ನಮ್ಮ ಗುರು ಹಿರಿಯರು 100-120 ಬದುಕ್ತಿದ್ರು. ಈಗ ಯಾರು ಬದುಕುತ್ತಾರ? ಆಗುದಿಲ್ಲ. ಹಿಂದಿನ ಸುಖವು ಮುಂದೆ ಇಲ್ಲನ್ನ. ಹೇಳು ಕೇಳುವುದು ನಿಂತು ಹೋತನ್ನ. ಹೇಳು ಕೇಳುವುದು ನಿಂತು ಹೋತನ್ನ ಅಂದ್ರೆ ಏನರ್ಥ ಗೊತ್ತಾ? ತಾಯಿ ಕೂನ ಮಕ್ಕಳಿಗೆ ಸಿಗುದಿಲ್ಲ, ಮಕ್ಕಳು ಕೂನ ತಾಯಿಗೆ ಸಿಗುದಿಲ್ಲ. ಅಂದ್ರ ಅಷ್ಟು ವಿಜೃಂಭಣೆಯಿಂದ ಮೆರೆದು ಹಡೆದ ತಂದೆ ತಾಯಿಗಳನ್ನ ಅನಾಥಾಶ್ರಮದಾಗಿಟ್ಟು, ವೃದ್ಧಾಶ್ರಮದಾಗಿಟ್ಟು ಮೋಜು ಮಸ್ತಿ ಮಾಡುವಂತ ದಿನಮಾನ ಬರ್ತದಂತೇಳಿ ಅನ್ನೋದು ನೆನಪಿಟ್ಟುಕೊಳ್ಳಿ. ಯಾಕಂತಂದ್ರ ಇನ್ನೂ ಹಗರ ಕಾಲ ಬರ್ತದೆ. ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ರೊಕ್ಕ ರೂಪಾಯಿ ಅಲ್ಲ,
ಎಷ್ಟೋ ಜನ ರೊಕ್ಕ ಐತ್ ಅಂತೇಳಿ ಮೆರೆದ್ರು, ರೊಕ್ಕ ಐತ್ ಅಂತ ಹೇಳಿ ಮೆರೆದ್ರು. ಕರೋನಾ ಸಮಯದೊಳಗ ರೊಕ್ಕ ಉಳಿಸ್ತಾನೆ ಯಾರು ಉಳಿಸ್ತ ರೊಕ್ಕ? ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ, ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ, ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿಗೆ. ರೊಕ್ಕ ಹೆಚ್ಚಾತಂದ್ರೆ ದಿಕ್ ಪಾಲಾಗುವಂತ ದಿನಮಾನ ಬರ್ತದೆ. ಅದಕ್ಕೆ ಬಬಲಾದಿ ಶರಣರು ಹೇಳ್ಯಾರ, ಮನುಷ್ಯನಿಗೆ ಸ್ವಲ್ಪ ನಮ್ಮ ಬಬಲಾದಿ ಅವ್ರ ಮಾತು ಬಿರ್ಸಕವ್, ಯಾರು ತಪ್ಪು ತಿಳ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಬಬಲಾದಿ ಅವ್ರ ಮಾತು, ಬಬಲಾದಿ ಅವ್ರ ನುಡಿ ಕಡ ಮುಡಿ ಇದ್ದಂಗ ಒದ್ರವ್ರು ಅಷ್ಟೇ ನಾವು. ಯಾಕಂತಂದ್ರ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಬರ್ತದೆ. ಯಾರಾದ್ರೂ ಇವತ್ತು ಹೋಗಿ ನಿಮ್ಮ ಅಕೌಂಟ್ನಾಗಿನ 1 ಕೋಟಿ ರೂಪಾಯಿ ತೆಗೀರಿ, ಮರುದಿವ್ಸ ನಿಮ್ಮ ಮನೆ ಮುಂದೆ ಗಾಡಿ ಬರ್ತಂತೆ, ಎದಕ್ಕೆ ತಕ್ಕೊಂಡಿಪ್ಪ ಅಂತ. ಅವಾಗೆಲ್ಲ ಏನು ಗಳಿಸಿಟ್ಟಿದ್ರಲ್ಲ ಇವ್ರ, ಹಾಲಿನ ಹಾಲಿಗೆ ನೀರಿನ ನೀರಿಗೆ ಆಯ್ತು. ಯಾವುದು ಶಾಶ್ವತ ಅಲ್ಲ. ಇವತ್ತ ರೊಕ್ಕ ಕೊಟ್ರೆ ಎಲ್ಲಾ ಸಿಕ್ತತ್ ಅಂತೇಳಿ ಎಲ್ಲಾರು ನಂಬಿಟ್ಟಾರ. ಅದನ್ನ ರೊಕ್ಕ ಕೊಟ್ರೆ ಎಲ್ಲಾನು ಸಿಕ್ತತಿ. ಆದ್ರ ಹಡೆದ ತಂದೆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತೇನೆ? ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇವತ್ತ ಸಾಕಷ್ಟು ಪ್ರವಚನಗಳನ್ನ ಕೇಳ್ತಾರ, ಸಾಕಷ್ಟು ಪ್ರವಚನಗಳನ್ನ ಕೇಳ್ತಾರ. ಎಲ್ಲದರ ಮೂಲ ಒಂದೇ, ಪಾಪದ ಕೆಲಸವನ್ನ ಮಾಡಬೇಡ, ಪಾಪದ ಕೆಲಸವನ್ನ ಮಾಡಬೇಡ ಅಂತೆಲ್ಲ ಪರಮ ಪೂಜ್ಯರು ಪ್ರವಚನದಲ್ಲಿ ಹೇಳ್ತಾರೆ. ಆದ್ರ ಪಾಪದ ಕೆಲಸ ಮಾಡೋದು ಯಾರು ಬಿಟ್ಟಾರ? ಯಾರು ಬಿಟ್ಟಾರ? ಯಾರು ಇಲ್ಲ. ಯಾಕಂತಂದ್ರ ಅವ್ರ ತಲೆಯಾಗ ಒಂದು ಹುಳ ಹೊಕ್ಕ ಬಿಟ್ಟತಿ. ಎಂತ ಹುಳಪ್ಪ ಅಂದ್ರ, ಏನ್ ಒಂದು ಪಾಪದ ಕೆಲಸ ಮಾಡಿದ್ರ ದೇವರಿಗೆ ಒಂದು 20,000 ರೂಪಾಯಿ ಹಾಕಿದ್ನಿ ಅಂದ್ರ ನನ್ನ ಪಾಪ ಪರಿಹಾರ ಆಕತ್ತೆ ಅಂತ ನೆನಪಿರ್ಲಿ. ಯಾವಲ್ಲಿ ಹಾದಿರೋ ಮಕ್ಕಳಿಗೆ, ಯಾವಲ್ಲಿ ಹಾದಿರೋ ಮಕ್ಕಳಿಗೆ, ಸುತ್ತ ಗಟ್ಟಿತು ಹಾವಳಿ ಮಕ್ಕಳಿಗೆ, 1000 ಗಾವದ ಹಾದಿಯ ಹೋದರ ಸಾವಿಂದು ತಪ್ಪದು ಮಕ್ಕಳಿಗೆ. ಪಾಪದ ಕೆಲಸ ಮಾಡಿ ದೇವರಿಗೆ ಒಂದು 20,000 ರೂಪಾಯಿ ಹಾಕಿ ಫಾರಿನ್ದಾಗ ಕೂತ್ರ ಆ ಪಾಪ ಬಿಡ್ತತನ? 1000 ಹರದಾರಿ ತಪ್ಪಿದ್ರು ನೀ ಮಾಡಿದ ಪಾಪ ನಿನ್ನ ಬೆನ್ನತ್ತೆ ಬರ್ತತ ಅಂತ ಹೇಳಿ ನಮ್ಮ ನೆನಪಿಡ್ಬೇಕು. ಯಾಕಂತಂದ್ರ ಈಗಿನ ಯುಗದೊಳಗ ಎಲ್ಲಾನು ಬಿಟ್ಟಿರ್ತಾರ, ಆದ್ರೆ ಮೊಬೈಲ್ ಯಾರು ಬಿಟ್ಟಿರಕ್ಕಾಗುದಿಲ್ಲ, ಯಾರು ಬಿಟ್ಟಿರಕ್ಕಾಗುದಿಲ್ಲ. ಯಾಕಂದ್ರೆ ಮೊಬೈಲ್ ಅಂದ್ರೆ ಹೆಂಗಾಗ್ಬಿಟ್ಟದಪ್ಪ ಅಂದ್ರ, ಒಬ್ಬ ಬಡ ಹೆಣ್ಣು ಮಗಳನ್ನ ಶ್ರೀಮಂತರ ಮನೆಗೆ ಮದುವೆ ಮಾಡಿ ಕೊಟ್ಟಿರೋದು. ಒಂದು ಬಡ ಹೆಣ್ಣು ಮಗಳನ್ನ ಶ್ರೀಮಂತರ ಮನೆಗೆ ಮದುವೆ ಮಾಡಿ ಕೊಟ್ರಂತೆ. ಮತ್ ಶ್ರೀಮಂತರ ಮನೆ ಅನ್ನಲಿ ಮತ್ ಗಂಡಿದ್ದವ ಏನೇನ್ ಬೇಕು ಎಲ್ಲ ಫೆಸಿಲಿಟಿ ಕೊಡ್ಸಾವ, ಮೊಬೈಲ್ನು ಕೊಡ್ಸಿದಂತ ಆ ಬಡ ಹೆಣ್ಣು ಮಗಳಿಗೆ. ಮದುವೆ ಆದ ತಕ್ಷಣ ಮುಂದೆ ಅವಳು ಸಹಿತ ಗರ್ಭಾವತಿ ಆದ್ಲು. ಗರ್ಭಿಣಿ ಆದಾಗ ದವಾಖಾನೆಗೆ ಹೋದ್ರಂತ. ಅತ್ತಿ ಮಗಳು ಕೂತಿದ್ಲಂತ, ಸೊಸಿನ ಬೆಡ್ ಮೇಲೆ ಹಾಕಿದ್ರಂತ. ಒಂದು ತಾಸ ಆದ ನಂತರ ಗಂಡು ಮಗು ಜನಿಸ್ತಂತ. ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿದ್ದಿಲ್ಲ ಅಂತ ಹೆಣ್ಣು ಮಗಳಿಗೆ. ಆ ಹೆಣ್ಣು ಮಗಳಿಗೆ 1 ತಾಸ ಆಗಾನ ಪ್ರಜ್ಞೆ ಬತ್ತಂತ, 1 ತಾಸ ಆಗಾನ ಪ್ರಜ್ಞೆ ಬತ್ತಂತ. ಆ ಹೆಣ್ಣು ಮಗಳು ಹಿಂಗ್ ಮುಟ್ಕೊಂಡ ಆಜು ಬಾಜು ಮುಟ್ ನೋಡಾಕತ್ಲಂತ. ಅತ್ತಿದ್ದಕ್ಕೆ ಹೇಳಿದ್ಲಂತ, ಯವ್ವ ನಿನ್ನ ಗಂಡ ಮಗ ಕಲ್ಲಿನಂತ ಗಂಡ ಮಗ ಇಲ್ಲದ ನೋಡ ಯವ್ವ ಅಂದಂತ ಸೊಸಿಗೆ. ಅತ್ತೇರಿ ನನಗ ಕುಸಿನ ಚಿಂತಿಲ್ಲ, ನನ್ನ ಮೊಬೈಲ್ ಎಲ್ಲಿ ಬಿಟ್ಟು ಬಂದು ಹುಡುಕಾಡಕತ್ತೀನಿ ಅಂತ. ಅಂದ್ರ ಅಷ್ಟೇ ನಾವು ಮೊಬೈಲ್ ಎಡಿಟ್ ಆಗಿಬಿಟ್ಟಿವಿ, ಅಷ್ಟು ಎಡಿಟ್ ಆಗಿಬಿಟ್ಟಿವಿ. ಯಾಕಂದ್ರೆ ಬಬಲಾದೀಶ್ವರನ್ ಸಾರ್ ಹೀಗಾರಲ್ಲ, ಅಲ್ಲಿ ಕೂತ್ ಇಲ್ಲಿ ನೋಡುವಂತ ದಿನಮಾನ ಬರ್ತದಂತ. ಅಲ್ಲಿ ಕೂತ್ ಇಲ್ಲಿ ನೋಡ್ತೀವಿಲ್ಲ ಏನೇನ್ ನಡೆದತ್ತೆ, ದಿಲ್ಲಿ ಸುದ್ದಿ ಇಲ್ಲಿ ಕೂತ್ ಕೇಳ್ತೀರ ಅಂತ ಹೇಳ್ಯಾರ. ಎಲ್ಲ ಇಲ್ಲಿ ನೋಡ್ತೀವಿ, ಎಲ್ಲ ಬಂದತ್ತಿಲ್ಲ. ಹಗರ ಕಾಲವು ಜಗಕ ಬತ್ತನ್ನ, ಹಗರ ಕಾಲವು ಜಗಕ ಬತ್ತನ್ನ, ಅಜಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ.
ಜಗಕ ಜನನಿ ತಿಳಿಯಲಿಲ್ಲ, ಮನಕ ನಾಚಕ್ಕೆ ಹುಟ್ಟಲಿಲ್ಲ, ಕನಕ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಶ್ವಾನದಂತೆ ಬಡಿದಾಡುವಂತ ತೀರ್ಮಾನ ಬರ್ತದಂತೇಳಿ ಮತ್ತೆ ನೆನಪಿಟ್ಕೊರಿ. ಇವತ್ತು ಹಗರ ಕಾಲ ಅಂದ್ರೆ ಏನು? ಮೊದಲು ಸಾಧು ಸತ್ಪುರುಷರು ಗಿಡಮೂಲಿಕೆಗಳ ರಸವನ್ನ ಕುಡಿದು 100-120 ವರ್ಷ ಬದುಕುತ್ತಿದ್ರು. ಇವತ್ತ ಜಗತ್ತಿನೊಳಗ 60-70 ವರ್ಷ ಬದುಕೋದು ಬಹಳ ವಜ್ಜೆ ಐತಿ. ಅವಾಗೆಲ್ಲ ನಮ್ಮ ಪೂರ್ವಿಕರು ನಿಂತ ನೀರನ್ನ ಕುಡಿತಿದ್ರು, ಹೊಲದಾಗ ಒಡ್ಡಿಗೆ ವಾರಿಗೆ ನಿಂತ ನೀರನ್ನ ಕುಡಿತಿದ್ರು, ಗಟ್ಟಿ ಮುಟ್ಟಾಗಿದ್ರು. ಈಗ ಬಟನ್ ಪಡೆದ್ರೆ ನೀರು ಬರ್ತದೆ. ದುಡ್ಡಿಗೆ ಮಗೆ ನೀರು ತಗೋತಿರೋ ಮಕ್ಕಳ್ರಿ ಅಂತ ಹೇಳಿ ₹5 ಹಾಕಂటే ಫಿಲ್ಟರ್ ನೀರು ತುಂಬತಿಲ್ಲ, ದುಡ್ಡಿಗೆ ಮಗೆ ನೀರು ಬಂತು. ಇದ ಹಗರ ಕಾಲ ಇಲ್ಲ, ಬಟನ್ ಪಡೆದ್ರೆ ನೀರು ಬರ್ತೈತಿ. ಈಗ ಯಾರು ಕೊಬ್ಬರಿ ಕಲ್ಲ ಕೊಡ್ತೀರಿ? ಎಲ್ಲ ಮಿಕ್ಸರ್ ಬಂದವಲ್ಲ. ಮಿಕ್ಸರ್ ಇರ್ಲಿಕ್ಕೆ ಈಗೆಲ್ಲ ರೆಡಿಮೇಡ್ ಇದನ್ನ ಬಂದೈತಿ, ಕೊಬ್ಬರಿ ಪುಡಿನ ಬಂದೈತಿ. ಇದ ಹಗರ ಕಾಲ. ಜಗಕ್ಕ ಜನನಿ ತಿಳಿಯಲಿಲ್ಲ. ಈ ಜಗತ್ತಿನಲ್ಲಿ ಜನನಿಯ ಬಗ್ಗೆ ಎಷ್ಟ ಮಗನಿಗೆ ಜಗಳ ತೆಗಿಬೇಡಪ್ಪ, ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗತ್ತಂದ್ರ ಅರಿವು ಹುಟ್ಟುವುದಿಲ್ಲ. ಜಗಕ್ಕ ಜನನಿ ತಿಳಿಯಲಿಲ್ಲ, ಜಗತ್ತಿನೊಳಗೆ ಜನನಿ ಬಗ್ಗೆ ತಿಳಿಯಲಿಲ್ಲ. ಈ ಮನಸ್ಸಿಗೆ ನಾಚಿಕೆ ಅನ್ನೋದು ಹುಟ್ಟುವುದಿಲ್ಲ. ಈ ಮನಸ್ಸಿಗೆ ನಾಚಿಕೆ ಅನ್ನೋದು ಹುಟ್ಟುವುದಿಲ್ಲ. ಅಧಿಕಾರ, ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತಿಗೆ, ಹೆಣ್ಣಿಗಾಗಿ, ಹೊಣ್ಣಿಗಾಗಿ, ಮೋಜು ಮಸ್ತಿಗಾಗಿ ಶ್ವಾನದಂತೆ ಬಡದಾಡುವಂತ ದಿನಮಾನ ಬರ್ತದ ಅಂತ ಹೇಳಿ ಸದಾಶಿವ ಮತ್ತೆ ಅಂತ ದಿನಮಾನ ಬಂದ. ಅಂಜು ಜನರಿಗೆ ಸುಖವೂ ಇಲ್ಲನ್ನ, ಅಂಜು ಜನರಿಗೆ ಸುಖವೂ ಇಲ್ಲನ್ನ, ಸೆರೆ ಗಂಜಿ ಕಾಣದೆ ಮುಂದೆ ಮನೆ 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 ತಿರುಗುತ್ತಿರಲ್ಲ. ಮಂಜು ಮಳೆಯು ಮುಗಿಲ ಸೇರಿ ಬಂಜೆಯಾದಳು ಭೂಮಿ ತಾಯಿ. ಇವತ್ತು ಪರಿಸರವನ್ನ ನಾಶ ಮಾಡೋರು ಯಾರು? ನಾವು ಗಿಡ ಮರಗಳನ್ನ ಕಡದು ಇವತ್ತ ಮಳಿ ಬೆಳಿ ಸರಿಯಾಗಿ ಆಗ್ತಾ ಇಲ್ಲ. ಪ್ರಕೃತಿಯನ್ನ ಹಾಳು ಮಾಡಕತ್ತೀವಿ. ಇವತ್ತು ಎಲ್ಲವನ್ನ ನಾಶ ಮಾಡಿ ಮಳಿ ಆಗಂದ್ರೆ ಹೆಂಗಾಕತಿ? ಅದಕ್ಕ ನೆನಪಿರ್ಲಿ, ಮುಂದಿನ ದಿನಮಾನಗಳಿಗೆ ಇಷ್ಟು ಹಗರು ಬರ್ತಾವಲ್ಲ, ಮುಂದಿನ ದಿನಮಾನಗಳು ಇಷ್ಟು ಹಗರು ಬರ್ತಾವಲ್ಲ, ಎಲ್ಲಾರು ಸಾಲಿಗೆ ಕಲಿಸ್ತೀರಿ. ಮಗುವನನ್ನ 2 ಲಕ್ಷ 3 ಲಕ್ಷ ಕೊಟ್ಟು ಸಾಲಿಗೆ ಕಲಿಸ್ತೀವಿ, ವಿದ್ಯಾಭ್ಯಾಸ ಕಲಿಸ್ತಾರ. ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರ ಸಂಸ್ಕಾರ ಬೇಕಾಗಿದೆ. ಸಂಸ್ಕಾರದ ಕೊರತೆ ಇದೆ. ಸಂಸ್ಕಾರವನ್ನ ಕಲಿಸುವ ಜವಾಬ್ದಾರಿ ಯಾರ್ದು? ತಂದೆ ತಾಯಿಗಳು. ತಂದೆ ತಾಯಿಗಳ ಪಾತ್ರ ಬಹಳ ಐತಿ. ಇವತ್ತು ತಂದೆ ತಾಯಿಗಳು ಏನ್ ಮಾಡಕತ್ತೀರಿ? ಇವತ್ತು ಆ ಮಗುವಿನ ಕೈಯಾಗಿ 20,000 ರೂಪಾಯಿ ಮೊಬೈಲ್ ಕೊಟ್ಟ ನೀವು ಆರಾಮ್ ಸುಮ್ ಕುಂದ್ರಾಕತ್ತೀರಿ. ಹೌದಾ? ನನ್ನ ಮಗ ಒಟ್ಟ ಮೊಬೈಲ್ ಬಿಡುವಲ್ರಿ ಅಂತ ಹೇಳ್ತೀರಿ. ತಪ್ಪು ಯಾರ್ದಿದ್ರೊಳಗ? ತಪ್ಪು ಯಾರ್ದು? ಮಗುವಿಂದ ಅನ್ಬೇಕು, ತಾಯಿದ ಅನ್ಬೇಕು? ತಾಯಿದ. ಯಾಕೆ ಗೊತ್ತಾ? ತಾಯಿ ಇದ್ದಕ್ಕಿ 2 ತಾಸು ಉಪಯೋಗಿಸಿದೆ ಅಂದ್ರೆ ಮಗ ಇದ್ದವ್ 4 ತಾಸು ಉಪಯೋಗಿಸ್ತಾನೆ ಮೊಬೈಲ್. ನೆನಪಿರ್ಲಿ. ಅಡಿಗೆ ಮಾಡೋ ಮುಂದೆ ನಾವ ಯೂಸ್ ಮಾಡ್ತೀವಿ ಮೊಬೈಲ್, ಹೌದಿಲ್ಲ? ಮತ್ತೆಲ್ಲ ಮಕ್ಕಳು ನೋಡ್ತಾವ ಅದನ್ನ. ನೆನಪಿರ್ಲಿ. ಅದಕ್ಕೆ ಬಬಲಾದಿ ಶರಣರು ಹೇಳ್ಯಾರ, ತೊಡಿ ಮರಿ ಮಾಡಿ ತಿನ್ರು ಮಕ್ಕಳ್ರಿ ಅಂತ ಹೇಳ್ಯಾರ. ಗಳಿಸು, ದುಡಿ, ಪ್ರೀತಿ ವಿಶ್ವಾಸದಿಂದ ಎಲ್ಲರ ಪ್ರೀತಿಯನ್ನ ಗೆಲ್ಲು. ಆದ್ರೆ ರೊಕ್ಕ ರೂಪಾಯಿ ಐತಂತ ಹೇಳಿ ಮೆರಿಬೇಡ, ತೊಡಿ ಮರಿ ಮಾಡಿ ತಿನ್ನಂತ ಹೇಳಿ. ಇವತ್ತು ನಮ್ಮಲ್ಲಿ 2 ಲಕ್ಷ ರೂಪಾಯಿ ಯಾವರೇ ಗಳಿಸಿದಂದ್ರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂದಿರ್ತಾನ. ಅದಕ್ಕೆ ನೆನಪಿರ್ಲಿ, ಬಬಲಾದಿ ಶರಣರು ಹೇಳ್ಯಾರ, ಮನುಷ್ಯನಿಗೆ ಅಧಿಕಾರದ ಸೊಕ್ಕು, ರೊಕ್ಕದ ಸೊಕ್ಕು, ಯೌವನದ ಸೊಕ್ಕು, ಅನ್ನದ ಸೊಕ್ಕು ಬಹಳ ಕೆಟ್ಟ ಅಂತ ಹೇಳ. ನಮ್ಮ ಮುಂದೆ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಯಾಕಂತ. ಇವತ್ತ ಇಷ್ಟು ಜನ ಕೂಡಿರಿ, ಒಂದ್ ಅನಿಸ್ತತ್ ನನಗ, ಜಗತ್ತಿಗೆ ಮಹಾಮಾರಿ ಏನ್ ಬಂದು ಒಕ್ಕರ್ಸ್ ಗೊತ್ತಲ್ಲ, ಅವಾಗ ದೇವ್ರ ನೆನಪಾದ ಎಲ್ಲರಿಗೂ. ಅವಾಗ ದೇವ್ರ ನೆನಪಾದ ಎಲ್ಲರಿಗೂ. ಗುಡಿ ಗುಂಡಾರಕ್ಕೆ ಹೋಗಿ ನಾನು ಉಳಿಸೋಯಪ್ಪ ಅಂತ ಹೇಳಕತ್ತ. ಒಂದು ನೆನಪಿರ್ಲಿ, ಭೂಮಿಗೆ ಬಿದ್ದ ಬೀಜ ಇರ್ಬೋದು, ದೇವರ ಮೇಲಿಟ್ಟಂತ ನಂಬಿಕೆ ಇರ್ಬೋದು, ಲೇಟ್ ಆದ್ರೂ ಸಹಿತ ಉತ್ತಮ ಫಲವನ್ನ ಕೊಡ್ತಾರೆ.
ಅದಕ್ಕ ಗುರುಪಾದ ನಂಬಿರಿ, ಗುರು ಸೇವೆ ಮಾಡಿರಿ, ಅದರಲ್ಲಿ ನೀವು ಸಾಕ್ಷಾತ್ ದೇವರನ್ನ ಕಾಣ್ತೀರಿ. ನೀವು ನೆನಪಿಟ್ಕೋರಿ. ನಮ್ಮನ್ನ ಕಾಯೋದು ಯಾವ್ದು ಕಾಯ್ತದಪ್ಪ ಅಂದ್ರ ಧರ್ಮದ ಬೀಜ ಅಂತ ಕಾಯ್ತದೆ. ಕರ್ಮವು ಹೆಚ್ಚಿತು ಕಡಿಮಜಲಾಯಿತು, ಕರ್ಮವು ಹೆಚ್ಚಿತು ಕಡಿಮಜಲಾಯಿತು, ಧರ್ಮವ ಬಿಡಬೇಡಿರನ್ನ, ನಿಮ್ಮ ಮರ್ಮವ ಕೇಳುವಂತ ವಸ್ತಾದ ಹುಟ್ಟಿ ಬರ್ತಾನನ್ನ. ದೇವರ ಸದಾಶಿವಪ್ಪ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಹಾರೂರಿಗೆ ಹರನಾಗಿ, ಕುರುಬನಿಗೆ ಬೀರನಾಗಿ, ಮುಸಲರಿಗೆ ಪೀರನಾಗಿ ಬರ್ತೀನಿ, ನನ್ನ ಕೂಣ ಹಿಡ್ರು ಮಕ್ಕಳ್ರಿ ಅಂತೇಳಿ. ಇಷ್ಟ ಇದ್ರ ಅರ್ಥ, ನಿನ್ನ ಮನೆಗೆ ಯಾರು ಬರ್ತಾರಲ್ಲ, ನಿನ್ನ ಮನೆಗೆ ಯಾರು ಬರ್ತಾರಲ್ಲ, ಒಂದು ತುತ್ತು ಅನ್ನವನ್ನು ಕೊಡು, ಒಂದ್ ಚರಿಗೆ ನೀರು ಕೊಡು, ಅದರಲ್ಲೇ ಸಾಕ್ಷಾತ್ ಸದಾಶಿವಪ್ಪನ ಕಾಣ್ರಿ, ಅಪ್ಪಯ್ಯಪ್ಪನ ಕಾಣ್ರಿ, ಅಂಕಲ್ ಸಿದ್ದೇಶ್ವರನ ಕಾಣ್ರಿ ಅಂತ. ಇವತ್ತ ಆಗಲೇ ಅನ್ನದಾನ ಮಾಡಿದವ್ರಿಗೆ ಸನ್ಮಾನ ಮಾಡಿದ್ರಲ್ಲ, ಯಾವುದೇ ಒಂದು ದೇವರ ಕಾರ್ಯಕ್ರಮಗಳಿದ್ದು ಅಂದ್ರ ಒಂದು ವಿನಂತಿ ಮಾಡ್ತೀನಿ, ಅನ್ನದಾನ ಮಾಡಂತಂದ್ರ ಎಲ್ಲರೂ ಮುಂದಾಳತ್ವವಾಗಿ ಅನ್ನದಾನ ಮಾಡ್ರಿ. ಈ ವಿಷಯವನ್ನ ಯಾಕೆ ಹೇಳ್ತೀನಪ್ಪ ಅಂದ್ರ, ನೀವು ಕೊಟ್ಟಂತ ಅನ್ನ, ನೀವು ದಾನ ಮಾಡಿದಂತ ಧಾನ್ಯ ಭಕ್ತರಿಗೆ ಮುಟ್ಟುದಿಲ್ಲ, ಅದ ಸಾಕ್ಷಾತ್ ದೇವರಿಗೆ ಮುಟ್ಟುತ್ತದೆ ನೀವು ಹಾಕಿದಂತ. ಅದಕ್ಕ ಅನ್ನದಾನ ಎಷ್ಟು ಮಾಡ್ತೀರಿ ಜಗತ್ತಿಗೆ ಅಷ್ಟು ಸುಭಿಕ್ಷೆ ಆಗ್ತದೆ. ಆದ್ರ ಎಲ್ಲಾ ಇರ್ತೈತಿ, ಇವತ್ತ ದಾನ ಮಾಡೋರು ಯಾರಿಲ್ಲ. ಕೆಟ್ಟಿತೋ ಲೋಕ ಕೆಟ್ಟಿತೋ, ಕೆಟ್ಟಿತೋ ಲೋಕ ಕೆಟ್ಟಿತೋ, ಇಂತಹ ಉಪದೇಶ ಹೇಳುವ ಉಳದ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು. ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ, ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ, ಕತ್ತಿಗಳಾದಾರು ಕಡಿಯಾಟಕ್ಕೆಲ್ಲ ಅಂತೇಳಿ ನಂಬುತ್ತೆ. ಇವತ್ತು ಯಾವುದೇ ಗ್ರಾಮಕ್ಕೆ ಸಾಧು ಸತ್ಪುರುಷರು ಹೋದ್ರ ಕಿಮ್ಮತ್ತೆಲ್ಲಿ ಅಣಕಾಡೋ ಮಂದಿ ಹೆಚ್ಚೈತಿ. ಯಾರು ನೀ, ಎಲ್ಲಿಂದ ಬಂದಿ, ಮೊದಲು ಏನ್ ಮಾಡ್ತಿದ್ದಿ, ಯಾವ ಜಾತಿ, ಇದನ್ನ ಕೇಳ್ತ. ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ, ಶರಣರಾಟ ಯಾರಿಗೂ ತಿಳಿಯಲಿಲ್ಲ. ಒಬ್ಬ ಗುರುವಾಗಿ ಬಂದ ಪ್ರವಚನ ಮಾಡ್ತಿರ್ತಾನ, ಎಷ್ಟು ಹೇಳಿದ್ರು ಅದನ್ನವ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಗುರುವಿನ ಮಾತನ್ನು ನಂಬಲಿಲ್ಲ, ದೇವರ ಧ್ಯಾನವನ್ನ ಮಾಡಲಿಲ್ಲ ಅಂದ್ರ ಅವನಿಗೆ ಮುಂದಿನ ದಿನಮಾನದೊಳಗೆ ಎಂತ ಗುಣಗಳು ಬರ್ತಾವಪ್ಪ ಅಂದ್ರ ಕತ್ತಿಯ ಗುಣಗಳು ಬರ್ತಾವ ಅಂತ ಹೇಳ್ತಾನ ಸದಾಶಿವ. ಎಷ್ಟಂತ ಹೇಳಲಿ, ಕತ್ತಿಗೆ ಬಾಸಿಂಗ ಕಟ್ಟಿ ಮೆರೆಸುವಂತ ದಿನಮಾನ ಬರ್ತದಂತೇಳಿ ನಮ್ಮತ್ತೆ. ಇವತ್ತ ಈಗ ದಿನಮಾನ ಹೆಂಗೈತಪ್ಪ ಅಂದ್ರ ಕತ್ತಿಗೆ ಬಾಸಿಂಗ ಕಟ್ಟುವಂತ. ಯಾಕಂತಂದ್ರ ಅಜ್ಞಾನಿಗಳ ಮುಂದೆ ಸುಜ್ಞಾನಿಗಳ ಆಟ ನಡೆಯುವುದಿಲ್ಲ, ಅಜ್ಞಾನಿಗಳ ಮುಂದೆ ಸುಜ್ಞಾನಿಗಳ ಆಟ ನಡೆಯುವುದಿಲ್ಲ. ಯಾರು ಸತ್ಯ ಮಾತಾಡ್ತಾರಲ್ಲ ಅವ್ರ ಆಟವನ್ನ ಕಟ್ ಮಾಡುವಂತ ಮಂದಿ ಬಹಳ ಐತಿ. ಸತ್ಯವಂತರ ಆಟವನ್ನು ನಿಲ್ಲುತ್ತಾ ಬಂದಿತ್ತ. ಎಷ್ಟಂತ ಹೇಳಲಿ, ಅದಕ್ಕ ಅಜ್ಞಾನಿಗಳ ಮುಂದೆ ಸುಜ್ಞಾನಿಗಳ ಒಳ್ಳೆಯ ಮಾತನ್ನ ಹೇಳಕ್ ಹೋದ್ರೆ ನಂಬುದಿಲ್ಲ ಅವರು. ಅದಕ್ಕ ಅವ್ರ ಮುಂದೆ ಮಾತಾಡೋದೇನು, ಕತ್ತಿಗೆ ಬಾಸಿಂಗ ಕಟ್ಟಿ ಮೆರೆಸೋದೇನು, ಎರಡೂ ಒಂದ ಅಂತೇಳಿ ನಮ್ಮತ್ತೆ. ಹಂಗೈತಿ ಪರಿಸ್ಥಿತಿ. ಅದಕ್ಕೆ ಸಜ್ಜನರ ಸಂಘ ಮಾಡಬೇಕು, ಸಜ್ಜನರ ಸಂಘವನ್ನ ಮಾಡಬೇಕು. ಇವತ್ತ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದದ್ದು ಗೊತ್ತ? ಇವತ್ತ ಹಳೆದ ತಂದೆ ತಾಯಿಗಳ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದದ್ದು ಗೊತ್ತು? ಮುಂದಿನ ದಿನಮಾನ ಬಹಳ ಹಗರು ಬರ್ತೈತೆ. ಎಲ್ಲ ತಾಯಿಂದ್ರಲ್ಲಿ ವಿನಂತಿ ಮಾಡ್ಕೋತೀನಿ, ಈ ಮೊಬೈಲ್ ಬಗ್ಗೆ ಹೇಳ್ತೀನಿ ನಾನು. ಮುಂದಿನ ದಿನಮಾನ ಹೆಂಗ ಬರ್ತದಪ್ಪ ಅಂದ್ರ ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡುವಂತ ದಿನಮಾನ ಸಹಿತ ಬರ್ತೈತೆ. ನೆನಪಿರ್ಲಿ. ಯಾಕಂತಂದ್ರ ಮೊದಲ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೊಟ್ಟು ರೂಢಿ ಮಾಡಿರ್ತೀನಿ. ಮುಂದೆ ಅವ್ ಕಾಲೇಜ್ಗೆ ಹೋಗಂದ್ರೆ ಏನಂತಾನು, ನನಗ ಮೊಬೈಲ್ ಕೊಡ್ಸ ಅಂದ್ರ ಕಾಲೇಜ್ಗೆ ಹೋಗ್ತಾನ, ಗಾಡಿ ಕೊಡ್ಸ ಅಂದ್ರ ಸಾಲಿಗೆ ಹೋಗ್ತಾನ. ನಾವ್ ಎರಡೂ ಕೊಡ್ಸೋದಿಲ್ಲ ಅಂತ ತಿಳ್ಕೊ, ನೀ ನಮ್ಮ ಅಪ್ಪನ ಅಲ್ಲ ಅಂತ ಹೇಳ್ತಾನ. ಅದಕ್ಕೆ ಅಪ್ಪಗ ಅಪ್ಪ ಅನ್ನೋ ಒಪ್ಪತ್ತಿನ ಕೂಲಿ ಬಿಡುವಂತ ದಿನಮಾನ ಬಂದೈತಿ ಇವತ್ತು.
ಇಂಥ ಹಗರ ಕಾಲ ಬರ್ತದೆ. ತಾಯಿ ಒಂದು ಬಟ್ಟಿ, ತಂದೆ ಒಂದು ಬಟ್ಟಿ, ಪುರುಷ ಒಂದು ಬಟ್ಟಿ, ಮಡದಿ ಒಂದು ಬಟ್ಟಿ, ನಡೆ ನುಡಿಗಳು ಕೆಡ್ತಾವನ್ನ, ಹುಂಜಿನ ಕಾಳಗ ಏಳುವುದನ್ನ, ಮರ್ತಕ ಕತ್ತಲ ಬೀಳುವುದನ್ನ. ಹಳೆದ ತಂದೆ ತಾಯಿಗಳು ಕೂಲಿ ನಾಡಿ ಮಾಡಿ ಸಾಕ್ತಾರ ನಮ್ಮನ್ನ. ಸಾಕಿದ ಕೂಲಿ ನಾವೆಲ್ಲ ಏನ್ ಮಾಡ್ತೀವಿ ಇವತ್ತು? ದೊಡ್ಡ ದೊಡ್ಡ ನೌಕರಿ ಹುಡ್ಕೊತ್ ಹೋಗ್ತೀವಲ್ಲ ಬೇರೆ ದೇಶಕ್ಕೆ. ಹಳೆದ ತಂದೆ ತಾಯಿಗಳು ಬಾ ಬಾ ಅಂದಾಗ ಯಾರು ಬರೋದಿಲ್ಲ, ಯಾರು ಬರೋದಿಲ್ಲ. ಯಾಕಂತಂದ್ರೆ ಅಷ್ಟ ಮಡದಿಯ ಮಾತನ್ನ ಕೇಳಿ ಅಷ್ಟ ಸುಪೀರಿಯರ್ ಆಗಿಬಿಟ್ಟಾರ ಇವತ್ತು. ಅದಕ್ಕ ತಂದೆ ತಾಯಿಗಳಿಗೆ ಮಾತಿಗೆ ಕಿಮ್ಮತ್ ಕೊಡುದಿಲ್ಲ. ಅದಕ್ಕೆ ತಾಯಿ ಒಂದು ಬಟ್ಟಿ, ತಂದೆ ಒಂದು ಬಟ್ಟಿ, ಮಡದಿ ಒಂದು ಬಟ್ಟಿ, ಪುರುಷ ಒಂದು ಬಟ್ಟಿ. ಗಂಡ ಒಂದ್ ಕಡೆ ನೌಕರಿ ಮಾಡ್ತಾಳ, ಹೆಂಡತಿ ಒಂದ್ ಕಡೆ ನೌಕರಿ ಮಾಡ್ತಾಳ. ಇಬ್ರು ದೂರ ದೂರ ಹಾಕವು, ನಡೆ ನುಡಿಗಳಿಗೆ ಕೆಟ್ಟ ಹೋಕ್ಕವು. ನಾ ಇದ್ದಲ್ಲಿ ನೀ ಬಾ, ನೀ ಇದ್ದಲ್ಲಿ ನಾನು ಬಾ, ಇಬ್ರು ಜಾಡ್ತಾರ. ಹುಂಚಿನ ಕಾಳಗ ಚಾಲು ಆಕತ್ತೆ. ಇವರಿಬ್ಬರು ಜಗಳೊಳಗ ಹಡೆದ ತಂದೆ ತಾಯಿಗಳು ದೇಹವನ್ನ ಬಿಡ್ತಾರ. ಹಡೆದ ತಂದೆ ತಾಯಿಗಳಿಗೆ ಇರದೆ ಹೋದಂತ ಮರುದಿನ ಅವನಿಗೆ ಆಕಾಶ ಕೊತ್ತರಿಸಿ ಬಿದ್ಕೊಳ್ಳಂಗ ಆಗತ್ ಪರಿಸ್ಥಿತಿ. ಒಬ್ಬ ಬಡ ರೈತನ ಹೆಂಡತಿ, ಅವ್ರ ಮಗ ಶಾನೆ ಇರ್ತಾನ, ಆದ್ರೆ ರೊಕ್ಕ ಇರುವುದಿಲ್ಲ. ಆ ಮಗನನ್ನ ಕೂಲಿ ನಾಲಿ ಮಾಡಿ ಸಾಕ್ತಾರ. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸ್ತಾರ. ಅವನ ಸಾಲಿ ಕಲಿಸಿ ಬರ್ಬರ್ತ 10ನೇ ಫಸ್ಟ್ ಬರ್ತಾನ, 12ನೇ ಫಸ್ಟ್ ಬರ್ತಾನ, ಮುಂದ ಡಿಗ್ರಿನೂ ಮುಗಿತೈತೆ, ಅವಾಗೂ ಫಸ್ಟ್ ಬರ್ತಾನ. ಅವನಿಗೆ ಜಲ್ದಿ ಒಂದು ನೌಕರಿ ಸಿಗ್ತೈತಿ. ಅವ ದೊಡ್ಡ ಹುದ್ದೆ ಹುಡ್ಕೊಂಡು ಹೊರದೇಶಕ್ಕೆ ಹೋಗ್ತಾನ. ಯಾರು? ಈ ಬಡ ರೈತನ ಮತ್ತು ರೈತನ ಹೆಂಡತಿಯ ಮಗ ದೊಡ್ಡ ನೌಕರಿ ಹೋಗ್ತಾನ. ದೊಡ್ಡ ನೌಕರಿ ಮಾಡ್ಕೋತ ಹೋಗಂತೆ ಅಲ್ಲೇ ಮದ್ವೆನೂ ಮಾಡ್ಕೋತಾನ. ಹೊರದೇಶದಾಗ ಇರ್ತಾನೋ ಅಲ್ಲೇ ಮದ್ವೆನೂ ಮಾಡ್ಕೋತಾನ. ಜಗತ್ತಿನಲ್ಲಿ ಎಂತ ಕೆಟ್ಟದಂದ್ರು ಏನೋ ಬೈದ್ರು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡುವಂತ ಜೀವ ಯಾವ್ದಪ್ಪ ಅಂದ್ರೆ ತಂದೆ ತಾಯಿಗಳು ಎರಡೂ ಮಾತ್ರ. ಮಗ ಅಲ್ಲೇ ಅದಾನು, ನೌಕರಿ ಮಾಡಕತ್ತಾನು, ಸುಖವಾಗಿರ್ಲ ಅಂತೇಳಿ ಅವ್ರ ಕೈಕಾಲ ಎಲ್ಲಿ ಮಠ ನಡಿತೈತಿ ಅಲ್ಲಿ ಮಠ ಹೊಲ್ದಾಗ ದುಡ್ಕೋತ ಬಂದ್ರು. ಮುಂದ ಮಗ ಹೇಳ್ತಾರ, ನಮ್ದು ವಯಸ್ಸಾತಪ್ಪ, ಇನ್ನು ಬಂದು ನಮ್ಮನ್ನ ಜೋಪಾನ ಮಾಡು ಅಂತ ಹೇಳ್ತಾರ. ಅವಾಗ ಮಗ ಈಗ ಬರ್ತೇನೆ, ಆಗ ಬರ್ತೇನೆ ಅಂತೇಳಿ ಜಗಸ್ತಾನ. ಬರ್ಬರ್ತ ತಂದೆ ತಾಯಿಗಳ ಕೈಕಾಲ ಅಡ್ಡಾಡೋದ ಕಟ್ಟಾಕತಿ. ಅವಾಗ ಊರಾಗಿನ ಹಿರಿಯರು ಫೋನ್ ಹಚ್ಚಿ ಹೇಳ್ತಾರ, ಬಾರು ನೀನು ಕೂಲಿ ನಾಲಿ ಮಾಡಿ ಸಾಕ್ಯಾರ ಅವ್ರ, ಅಂತವ್ರ ಸೇವೆ ಮಾಡಕ್ ನೀ ಹಿಂದೆ ಹಾಕಾಕತ್ತಿಯಲ್ಲೋ ಅಂದಾಗ ಊರನ್ನ ಅವ್ರ ಬೈದ ತಕ್ಷಣ ನೌಕರಿಗೆ ರಿಸೈನ್ ಮಾಡಿ ಬರ್ತಾನ. ಎಲ್ಲಿ? ಹಳ್ಳಿಗೆ ಬರ್ತಾನ. ಬಂದ ಹಳಿ ಮನಿ ಹಿಂಗ ಮುಂದ ಅಂಗಳ ಇರ್ತತಲ್ಲ, ಕಟ್ಟಿರ್ತತಿ. ಮತ್ತ ಹೆಂಡತಿನ ಆಕಿ ಫಾರಿನ್ ಇರ್ತಾಳ, ಆಕಿ ಬಾಳ ಹೈಫೈ ಮಂದಿ. ಅದು ಇಲ್ಲಿ ಹಳ್ಳಿಯಾಗ ಹೆಂಗ್ ಸೆಟ್ ಹಾಕಾರ. ಅವಾಗ ಅಪ್ಪಿದ್ದಾವ ಇಲ್ಲಿ ಕೂತಿರ್ತಾನು, ತಾಯಿ ಇದ್ದಕ್ಕೆ ಅಲ್ಲಿ ಕೂತಿರ್ತಾಳು. ಮತ್ ಕೈಕಾಲ ಆಡ್ತಿರುದಿಲ್ಲ, ಇತ್ತಾಗೊಬ್ರು ಅಂಗಳದಾಗ ನೋಡ್ಕೋತ ಕೂತಿರ್ತಾರ, ಹೊಲ ಮನಿ ನೋಡ್ಕೋತ ಕೂತಿರ್ತಾರ. ಅವಾಗ ಮತ್ತು ಮುಪ್ಪಾವಸ್ಥೆ ಆಗಂಟ ರೋಗಗಳು ಬರುವಲ್ಲ ಮನುಷ್ಯನಿಗೆ, ಸ್ವಾಭಾವಿಕ ಅಲ್ಲ. ಅವಾಗ ಆಪಿದ್ದವ ಕಟ್ಟಿ ಮ್ಯಾಗ ಕೂತ ಕೆಮ್ಮ ಹತ್ತಿ ಕೆಮ್ಮಿ ಸ್ವಲ್ಪ ಕಫ ಬಂದದ ನಾವು ಉಗುಳ್ತಿರ್ತಾನಂತ. ಮೊದಲು ಆಪಿದ್ದವ ಕೆಮ್ಮ ಹತ್ತಿ ಕಫ ಬಂದದ ಉಗುಳ್ತಿರ್ತಾಳ. ಈಗ ಸೊಸಿ ಇದ್ದಕ್ಕೆ ಹೈಫೈ ಅಲ್ಲ, ಫಾರಿನ್ದಕ್ಕೆ. ಒಂದ್ ದಿವ್ಸ ನೋಡ್ತಾಳೆ, 2 ದಿವಸ ನೋಡ್ತಾಳೆ, 3ನೇ ದಿವಸ ಆಕಿ ಗಂಟೆಗೆ ಹೇಳ್ತಾಳ, ನೋಡ್ರಿ ನಿಮ್ ತಂದೆಯವ್ರು ಎಷ್ಟು ಹೊಲಸು ಮಾಡಕತ್ತಾರ, ಎಲ್ಲಾ ಕಡೆ ಉಗುಳಾಕತ್ತಾರ, ನಾ ಹೆಂಗಿರುದ್ರಿ ಅಂತ. ಇಲ್ವಾ, ನಾನು ಹಡೆದ ತಂದೆ ತಾಯಿ ನಾನು ಕೂಲಿನಲ್ಲಿ ಮಾಡಿ ಸಾಕ್ಯಾರ, ಅವ್ರನ್ನ ಸಾಕು ಜವಾಬ್ದಾರಿ ನಂದೈತಿ, ಅವ್ರಿಗೆ ನಾ ಮೋಸ ಮಾಡುದಿಲ್ಲ ಅಂತಾನ. ಯಾರು? ಮಗ ಆತಾನ. ಆದ್ರೂ ಸಹಿತ ಹಲವು ದಿನಗಳು ಹಂಗ ಕಳಿತಾವು. ಸೊಸಿ ಇದ್ದಕ್ಕೊಮ್ಮೆ ಡಿಸೈಡ್ ಮಾಡ್ತಾಳ, ನಿಮ್ಮ ತಂದೆ ಎಲ್ಲಾ ಕಡೆ ಹೊಲಸು ಮಾಡಕತ್ತಾರ, ಒಂದು ನಾ ಇರ್ಬೇಕು ಇಲ್ಲ ಅವ್ರು ಇರ್ಬೇಕು. ಸೊಸಿ ಇದ್ದಕ್ಕೆ ಒಂದು ನಾರು ಇರ್ಬೇಕು, ಒಂದು ಅವ್ರು ಇರ್ಬೇಕು ಮನ್ಯಾಗ. ಇದ್ದಾಗ ಮಡದಿನ ಬಿಡಕ್ಕಾಗೋಲ್ತು, ತಂದೆ ತಾಯಿಗಳನ್ನ ಬಿಡಕ್ಕಾಗೋಲ್ತು. ಏನ್ ಮಾಡ್ಬೇಕಂತ ಹೇಳಿ ಮಡದಿ ಮಾತನ್ನ ಕೇಳಿ
ಮಗ ಇದ್ದವ್ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲೇ ಬಾಗಿಲು ಹೊಲ ಇರ್ತತಿ, ಹಿಂಗ ಒಂದು 100 ಮೀಟರ್ ಹೊಲ ಇರ್ತದ, ಅಲ್ಲಿ ಒಂದು ಜೋಪಡಿ ಬಡಿತಾನಂತ, ಗುಡ್ಸಲಾಕ್ ಕಟ್ತಾನ, ಗುಡ್ಸಲಾಕ್ ಕಟ್ಟಿ ಬಾಗಲಾಗಿಲ್ಲ ಪದ್ಧತಿ ಮಾಡ್ತಾನಂತ, ಅಲ್ಲೊಂದು ಕಾಟಾನು ಹಾಕ್ತಾನಂತ, ನೀರಿಗೆ ಒಂದು ಚರಿಗಿನೂ ಇಡ್ತಾನಂತ, ಎಲ್ಲ ಇಡ್ತಾನಂತ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ದೂರ ದೂರ ಇಟ್ಟಿಟ್ಟ, ಅಪ್ಪ ಇನ್ನು ಮ್ಯಾಲಿಂತ್ರ ನೀ ಇಲ್ಲೇ ಇರುವುದು ಅಂತ ಹೇಳ್ತಾನಂತ. ಮಗ ಇದ್ದವ ಹಾಕೋದು, ತಾಯಿ ಇದ್ದಕ್ಕೆ ಕೇಳಿಸ್ಕೋತಾಳಂತ, ಯಪ್ಪ ಇದು ಮೃದು ತೊಗಲ, ಇದು ಮೃದು ತೊಗಲ, 10 ಬಡದ್ 11 ಹೊಕ್ಕತ್ತೇನೆ, ಇನ್ನ 10 ಬಡದ್ 11 ಹೊಕ್ಕತ್ತೆ, ನಮ್ಮಿಬ್ಬರನ್ನು ದೂರ ಮಾಡ್ಬೇಡ ಯಪ್ಪ ಅಂತಂದ್ರ. ಮತ್ ಮಡದಿ ಮಾತು ಕೇಳಿ ನಾರೇ ಇರ್ಬೇಕು ಇಲ್ಲಿ ಅವ್ರ ಇರ್ಬೇಕಂತ ಹೇಳ್ತಾರ. ಅಪ್ಪನ ಹೋದ ಆ ಒಂದ್ ಇದ್ರೊಳಗೆ ಇಡ್ತಾನ ಚಪ್ರದ, ಮತ್ ಕೈ ಕಾಲು ಆಡ್ತಿರುದಿಲ್ಲಲ್ಲ, ಊಟಕ್ಕೆ ಹೆಂಗಿನ ಮಗ ಕೇಳ್ತಾನಂತ, ಅಲ್ಲಪ್ಪ ಇಷ್ಟು ದೂರ ಇಟ್ಟಿ ನಂದು ಊಟದ್ದು ನೀರೊಂದು ಹೆಂಗೋ ವ್ಯವಸ್ಥಾ ಅಂತ ಹೇಳ್ತಾನಂತ. ಯಪ್ಪ ತಲೆ ಕೆಡಿಸ್ಕೋಬೇಡ, ನಿನ್ನ ಕೈಯಾಗುವಂತ ನಾನು ಗಂಟಿ ಕೊಟ್ಟು ಗಂಟಿ ಕೊಟ್ಟಿರ್ತೀನಿ, ಮುಂಜಾನೆ 8:30 ಗಂಟೆ ಬಾರಿಸು ನಾಷ್ಟ ತಂದು ಕೊಡ್ತೀನಿ, ಮಧ್ಯಾಹ್ನ 1 ಗಂಟೆ ಗಂಟೆ ಬಾರಿಸು ಊಟ ತಂದು ಕೊಡ್ತೀನಿ, ಸಂಜೆ 5 ಗಂಟೆ ಬಾರಿಸು ಚಾ ತಂದು ಕೊಡ್ತೀನಿ, ಸಂಜೆ ಮುಂದೆ 8:30 ಗಂಟೆ ಬಾರಿಸು ಊಟ ತಂದು ಕೊಡ್ತೀನಿ, ನಿನ್ನ ಕಷ್ಟಗಳಾದ ಗಂಟೆ ಬಾರಿಸು ನಾ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಯಾರು? ಮಗ. ಆಮೇಲೆ ಏನಾಗತ್ತೆ ಮುಂದ, ಇವನಿಗೂ ಒಬ್ಬ ಮಗ ಇರ್ತಾನಲ್ಲ, ಈ ಮಗನ ಒಬ್ಬ ಮಗ ಇರ್ತಾನ, ಅವನ್ ಮೊಮ್ಮಗಲ್ಲ. ಹಿಂಗ್ ದಿವ್ಸ ಇವ್ರಪ್ಪ ಅಜ್ಜಗ್ ಊಟ ಕೊಡೋದು ಮೊಮ್ಮಗ ನೋಡ್ತಾನಂತ, ದಿವ್ಸ ಗಂಟಿ ಬಾರ್ಸಂಡ್ಲೆ ಊಟ ತಂದು ಕೊಡೋದು, ನೀರ್ ತಂದು ಕೊಡೋದು, ಚಾ ತಂದು ಕೊಡೋದು. ಇವ್ ಮೊಮ್ಮಗನ ಕರ್ಕೊಂಡು ಹೋಗಿರ್ತಾನಂತ, ಮೊಮ್ಮಗ ನೋಡ್ತಾನಂತ ಅಜ್ಜಗ್ ಊಟ ಕೊಡೋದು ಗಂಟಿ ಬಾರ್ಸಂಡ್ಲೆ. ಮೊಮ್ಮಗ ನೋಡಿ 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 ಒಂದ್ ದಿವ್ಸ ಆಟ ಆಡ್ಕೋತ ಅಲ್ಲಿ ಚಪ್ಪರದಾಗ ಹೋಗಿ ಅವ್ರ ಅಜ್ಜನ ಗಂಟಿನ ತುಡು ಮಾಡ್ಕೊಂಡ್ ಬಂದ್ಬಿಡ್ತಾನ, ಅಜ್ಜನ ಗಂಟಿನ ತುಡು ಮಾಡ್ಕೊಂಡ್ ಬಂದ್ಬಿಡ್ತಾನ. 1 ದಿವ್ಸ ಕಳಿತೈತಿ, 2 ದಿವ್ಸ ಕಳಿತೈತಿ, 3 ದಿವ್ಸ ಕಳಿತೈತಿ. ಅಪ್ಪಗೆ ಆ ಗಂಟೆ ಬಾರಿಸಿರ್ಬೇಕು, ಯಾರ್ಯಾರು ಊಟ ತಂದು ಕೊಟ್ಟಾರಂತೇಳಿ ಒಬ್ಬರ ಮೇಲೆ ಒಬ್ರು ಹಾಕೋತ ಊಟನ ಕೊಟ್ಟಿರೋದಿಲ್ಲ. 2 ದಿವ್ಸ 3 ದಿವ್ಸ ದೇಹ ಬಿಟ್ಟಿರ್ತಾನ ಮುದುಕ. ಅವಾಗ ಮಗ ನೋಡಕ್ ಹೋಗ್ತಾನಂತ. 3 ದಿವ್ಸಕ್ಕೆ ತಂದೆಯ ಜೀವ ಹೋಗಿರ್ತೈತಿ. ಉಳ್ಳ್ಯಾಡ ಆತನಂತ, ಆಗಲೇ ಹೇಳಿದ್ನಲ್ಲ ಮರ್ತಕ್ಕ ಕತ್ತಲ ಬೋತತ ಅಂತ ಹೇಳ್ತಾನಲ್ಲ, ಉಳ್ಳ್ಯಾಡ ಆತನ ಎಂತ ಪಾಪದ ಕೆಲಸ ಮಾಡೀನಿ, ನಮ್ಮ ಅಪ್ಪನ ದೂರ ಇಟ್ಟ ಅವನ ಸಾವಿಗೆ ನಾನ ಕಾರಣ ಆದ್ನಲ್ಲ, ಯಾರು ಹಿಂಗ್ ಮಾಡಿದ್ರು ಅಂತ ಉಳ್ಳ್ಯಾಡ ಆತನಂತ. ವಿಧಿ ವಿಧಾನಗಳ ಪ್ರಕಾರ ಎಲ್ಲಾ ಮುಗಿತೈತಿ. ಆದ್ರೂ ಮಗನಿಗೆ ಒಂದು ಯಕ್ಷ ಪ್ರಶ್ನೆ ಕಾಡ್ತಿರ್ತಲೆ, ನನ್ನ ತಂದೆಯ ಪಕ್ಕದಲ್ಲಿ ಇರ್ತಕ್ಕಂಥ ಗಂಟಿಯನ್ನ ಯಾರು ಓದ್ರು? ಇವನು ಮಗನ ಓದಿರ್ತಾನ, ನಮ್ಗೆ ಗೊತ್ತಿರುವುದಿಲ್ಲ. ಅವ ಆಟ ಆಡ್ಕೋತ ಎಲ್ಲೋ ಹೋಗಿಟ್ಟು ಬಂದಿರ್ತಾನ. ಯಾಕೆ ಹಿಂಗಾಯ್ತು ಅಂತೇಳಿ ಹಲವು ದಿನಗಳು ಕಳೆದ ನಂತರ ಇವನು ಮಗನ ಗಂಟಿ ತಗೊಂಡು ಆಡ್ಕೋತ ಬರ್ತಾನ. ಆಡ್ಕೋತ ಬಂದಾಗ ಹೇಗಂತ ಅವರಪ್ಪ, ಎಂತ ಮನುಷ್ಯ ಇದೀಯೋ ನೀನು, ನನ್ನ ತಂದೆಗೆ ಇಷ್ಟು ಗಂಟಿನಿ ತಗೊಂಡು ಆಟ ಆಡಿದಿ, ನನ್ನ ತಂದೆ ದೇಹನ ಬಿಟ್ರು, ನೀ ಅದನ್ನ ಆಟ ಆಡಕ್ ಉಪಯೋಗಿಸ್ಕೊಂಡಿಲ್ಲ, ಏನು ನೀನು, ನಿಂಗೆ ತಿಳಿತೈತೀನಿ ಇಲ್ಲು, ಅದು ಹೋಗ್ಲಿ ಬಿಡು, ಎಷ್ಟೊಂದು ಅಡಿಗೆ ಸಾಮಾನು ಕೊಟ್ಟಿದ್ನಿ, ಅದನ್ನ ಬಿಟ್ಟು ನಿನಗೆ ಇದ ಗಂಟೆ ಹಾಕಬೇಕಾತು ಅಂತ ಕೇಳಿದಂತ ಅಪ್ಪ ಇದ್ದವ ಕೇಳಿದಂತ, ಇದ ಗಂಟೆ ಹಾಕಬೇಕಾತ ನಿನಗ ಅಂತ. ಮಗ ಇದ್ದವ ಗಲ್ಲಕ್ ಹೊಡೆದಂಗ ಉತ್ತರಾಕ್ ಕೊಟ್ಟದ, ಅಪ್ಪ ಈ ಗಂಟೆ ನಾಳೆ ನಿನಗೂ ಬೇಕಾಗ್ತದ ಅಂತ ಹೇಳಿ ತೆಗೆದಿಟ್ಟನಂತ ಹೇಳಿದಂತ. ಅಂತ ಪರಿಸ್ಥಿತಿ ಬಂದ. ಯಾಕಂತಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಐತಿ, ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಐತಿ. ಇವತ್ತ ಯಪ್ಪ ಎನ್ನ ಅನ್ಕೋತ ಹೋದ್ರ ಬಾಳೆ ಆಕತಿ. ಬಂದವ್ರಿಗೊಂದು ಚರಿಗೆ ನೀರ, ಒಂದು ತುತ್ತು ಅನ್ನವನ್ನ ಕೊಟ್ಟಿ ನಿನಗೆ ಉಳಗಾಲ ಐತಿ. ಇನ್ನೇನು ಭೂಮಿ ಮೇಲೆ ಯಾವುದು ಶಾಶ್ವತ ಉಳಿಯೋದಿಲ್ಲ. ಜೊಳ್ಳು ಹಾರ್ತಾವು, ಗಟ್ಟಿ ಕಾಳಟ್ಟ ಉಳಿತಾವು ಭೂಮಿ ಮೇಲೆ. ಗಟ್ಟಿ ಕಾಳಂದ್ರೆ ಯಾವ? ದಾನ ಧರ್ಮ ಪರೋಪಕಾರ, ನನ್ನವರು ತನ್ನವರು. ಯಪ್ಪ ಎನ್ನ ಧರ್ಮಕ್ಕೆ ಯಾವ ತಲೆ ಬಾಗ್ತಾನಲ್ಲ ಅವ ಗಟ್ಟಿ ಕಾಳುಗಳಾಗ್ತಾವ. ಇನ್ನು ಜೊಳ್ಳು ಕಾಳುಗಳು ಯಾವಪ್ಪ ಅಂದ್ರೆ ದಾನ ಧರ್ಮ ಮಾಡುವುದಿಲ್ಲ, ದೇವರನ್ನ ಪೂಜಿಸುವುದಿಲ್ಲ, ಗುರು ಹಿರಿಯರನ್ನು ಗೌರವಿಸುವುದಿಲ್ಲ, ಸಾಧು ಸತ್ಪುರುಷರನ್ನ ಸತ್ಕರಿಸುವುದಿಲ್ಲ, ತಂದೆ ತಾಯಿಗಳ ಪಾದ ಸೇವೆ ಮಾಡೋದಿಲ್ಲ, ಧರ್ಮಕ್ಕೆ ಯಾರು ತಲೆ ಬಾಗೋದಿಲ್ಲಲ್ಲ ಇವರೆಲ್ಲ ಜೊಳ್ಳಾಗಿ ಹೊಕ್ಕಿರೋ ಮಕ್ಕಳ್ರೆ ಅಂತೇಳಿ ನಂಬುತ್ತೇನೆ. ಅದಕ್ಕ ಇನ್ನೂ ಹಗರ ಕಾಲಗಳು ಬರ್ತಾವ. ಎಲ್ಲ ತಾಯಿಂದಿರಿಗೂ ವಿನಂತಿ ಮಾಡ್ಕೋತೀನಿ, ಮಕ್ಕಳ ಕೈಯಾಗ ಮೊಬೈಲ್ ಕೊಡೋದಕ್ಕಿಂತನೂ ವಚನಗಳ ಪುಸ್ತಕಗಳನ್ನ ಕೊಡ್ರಿ, ಹನುಮಾನ್ ಚಾಲಿಸ ಪಠನ ಮಾಡಿಸ್ರಿ,
ಗಾಯತ್ರಿ ಮಂತ್ರವನ್ನ ಪಠನ ಮಾಡಿಸ್ರಿ, ನೀತಿ ಕಥೆಗಳನ್ನ ಹೇಳ್ರಿ, ಶೌರ್ಯದ ಕಥೆಗಳನ್ನ ಹೇಳ್ರಿ, ನಿಮ್ಮಲ್ಲಿ ಆದಂತ ಕಷ್ಟದ ಜೀವನದ ಬಗ್ಗೆ ಮಗುವಿಗೆ ವಿವರಿಸಿ ಹೇಳ್ರಿ. ಅದೇ ಜೀವನದ ಬಗ್ಗೆ ಅದು ಅರಿತು ನಡಿತೈತಿ. ತಂದೆ ತಾಯಿಗಳಂದ ಎರಡು ಕುದುರಿದ್ದಂಗ ನೀವು. ನಿಮ್ಮ ಸವಾರಿಯನ್ನ ಜಕೊಂಡ್ ಹೋಗೋರು ಯಾರು? ಮಗ ಜಕೊಂಡ್ ಹೋಗಿರ್ತಾನ. ಮತ್ತೆ ಇವ್ ಎರಡೂ ಕುದುರೆ ಚಲೋ ಇರ್ಲಿಕ್ಕಂದ್ರೆ ಸವಾರಿ ಮುಂದೆ ಹೋಗೋದಿಲ್ಲ, ಮುಂದೆ ಹೋಗಿ ಟ್ಯಾಂಗ ಪಟ್ಟಿ ಆಗತ್ತೆ. ಅದಕ್ಕ ನೆನಪಿಟ್ಕೋರಿ. ಯಾಕಂತಂದ್ರ ಈ ವಿಷಯವನ್ನ ಯಾಕೆ ಹೇಳ್ತೀನಪ್ಪ ಅಂದ್ರ, ಜಗತ್ತಿನಲ್ಲಿ ಹಿಂದಾಗಿದ್ದನ್ನ ಮುಂದಾಗಿದ್ದನ್ನ ಬರೆದಿಟ್ಟಂತ ಬಬಲಾದಿ ಶರಣರು ಬಹಳ ಒಂದು ಅತಿ ಸೂಕ್ಷ್ಮವಾದ ಮಾತನ್ನ ಹೇಳ್ಕೊತ ಹೋಗ್ಯಾರ. ತಲೆ ಮೇಲೆ ಬೆಂಕಿ ಬೀಳುವಂತ ದಿನಮಾನ ಬರ್ತದಂತಂದ್ರು, ಲೈಟ್ ಬತ್ತಿಲ್ಲ, ಬಾಯಿ ಜಾಳಿಗೆ ಹಾಕ್ತಿರೋ ಮಕ್ಕಳ್ರಿ ಅಂತಂದ್ರು, ಮಾಸ್ಕ್ ಬತ್ತಿಲ್ಲ. ಜಗತ್ತಿಗೆ ಕೀಲಿ ಬೂತದ ಮಕ್ಕಳ್ರಿ ಅಂತಂದ್ರು, ಲಾಕ್ಡೌನ್ ಆತಿಲ್ಲ. ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರ್ತದಪ್ಪ ಅಂತಂದ್ರು, ಕರೋನಾ ಸಂದರ್ಭದೊಳಗ ಗುಡಿ ಕುಂಡಾರ ಪೂಜೆ ಎಲ್ಲವನ್ನ ಯಾವುದೂ ಮಾಡ್ಲಾರ್ದಂಗ ಆದ ಪರಿಸ್ಥಿತಿ. ಅಲ್ಲಿ ಕೂತ್ ಇಲ್ಲಿ ನೋಡುವಂತ ದಿನಮಾನ ಬರ್ತದಂದ್ರು, ವಿಡಿಯೋ ಕಾಲ್ ಬತ್ತು. ದುಡ್ಡಿಗೆ ಮಗೆ ನೀರು ತಗೋತಿರೋ ಮಕ್ಕಳ್ರಿ ಅಂತಂದ್ರು, 5 ರೂಪಾಯಿ ಕಡೆ ಫಿಲ್ಟರ್ ನೀರು ಬತ್ತು. ಗಾಡಿ ನಡೆಯುವಂತ ದಿನಮಾನ ಬರ್ತದ ಮಕ್ಕಳ್ರಿ ಅಂತಂದ್ರು, ರೈಲ್ವೆ ಬತ್ತು. ಅಂತರ್ಲಿ ಹಾರಾಡಿರೋ ಮಕ್ಕಳ್ರಿ ಅಂದ್ರು, ವಿಮಾನ ಬತ್ತು. ಇನ್ನೂ ಹಗರ ಕಾಲಗಳು ಬರ್ತಾವ. ಅಲ್ಲಿ ಕೂತ್ ಇಲ್ಲಿ ನೋಡ್ತಿರತ್ತಂದ್ರೆ, ಇವತ್ತೆಲ್ಲವನ್ನ ನೋಡ್ತಿರಲ್ಲ. ಕೂತ್ತಲೆ ಬೆಂಕಿ ಹತ್ತತು ಮಕ್ಕಳ್ರಿ ಅಂತ ಇದ್ರು. ಕೂತ್ತಲೆ ಬೆಂಕಿ ಅಂದ್ರೆ ಏನ್ ಗೊತ್ತಾ? ಇವತ್ತಲ್ಲಿ ಏನಾದ್ರೂ ಮದ್ದನ್ನ ಈಗ ನೀವು ಬಾವ್ಯಾಗ ಹಾಕ್ತಿರಲ್ಲ, ಬಾವ್ಯಾಗ ಇದು ಹಾಕ್ತಿರ್ಲಿ ಕೇಪ್ ಹಾಕಿ ದೂರ ಹೋಗಿ ಗೊತ್ತಿರಲಿಲ್ಲ. ಇದು ಕೂತ್ತಲೆ ಹೊಡೆದಂದ್ರೆ ಬೆಂಕಿ ಹತ್ತತ್ತಿಲ್ಲ. ಮತ್ತೆ ಬಾಂಬ್ಗಳು ಸಹಿತ ಇಲ್ಲಿ ಕೂತ್ತಲೆ ಹೊಡೆದ್ರೆ ಹೇಳ್ತಾವಿಲ್ಲ. ಅದರ ಜೊತೆಗೆ ಇನ್ನೊಂದು ಕೂತ್ತಲೆ ಬೆಂಕಿ ಯಾವ್ದಪ್ಪ ಅಂದ್ರ, ಯಾರು ಏನ್ರ ಮಾತಾಡ್ತಿರ್ತಾರಲ್ಲ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ಅವಂಗ ಆಗ್ಲಾರ್ದಂಗ ಒಗದು ಬಿಡುದು. ಇದು ಕೂತ್ತಲೆ ಬೆಂಕಿನ ಬಹಳ ಸೂಕ್ಷ್ಮ ಐತ್ ಕಾಲ. ಆದ್ರೆ ಒಂದು ನೆನಪಿಟ್ಕೋರಿ, ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಮನುಷ್ಯನಾಗಿ ಹುಟ್ಟಿ ಒಂದು ಏನಾದ್ರೂ ಸಾಧನೆ ಮಾಡ್ಬೇಕು. ಈಗಿನ ಯುವ ಪೀಳಿಗೆ ಒಂದು ಮಾತನ್ನ ಹೇಳ್ತೀನಿ, ನನ್ನ ಅಣ್ಣ ತಮ್ಮಂದ್ರಿಗೆ ಒಂದು ಮಾತನ್ನ ಹೇಳ್ತೀನಿ. ತಂದೆ ತಾಯಿಗಳಿಗೆ ಒಂದು ಶಾಲನ್ನ ಹಾಕಿ, ಹಾರನ್ನ ಹಾಕಿ ಸತ್ಕರಿಸಿ ಅದು ದೊಡ್ಡ ಸನ್ಮಾನ ಆಗೋದಿಲ್ಲ. ನಿನ್ನ ತಂದೆ ತಾಯಿಯ ಮುಖದಲ್ಲಿ ಸದಾ ನಗುವಿತ್ತಂದ್ರೆ ಅದೇ ದೊಡ್ಡ ಸಾಧನೆ ಆಗಿ ಹೋಗತ್ತೆ. ಇವತ್ತು ನೆನಪಿರ್ಲಿ, ದೊಡ್ಡ ಬಹುಮಾನ ಕೊಡೋದು ಅವಶ್ಯಕತೆ ಇಲ್ಲ. ಹಡೆದ ತಂದೆ ತಾಯಿಗಳನ್ನ ನೀ ಚಲೋ ನೋಡ್ಕೊಂಡ ಅವ್ರ ಮುಖದೊಳಗೆ ಸದಾ ನಗುವಿತ್ತಂದ್ರೆ ಅದ ದೊಡ್ಡ ಬಹುಮಾನ ಆಕತ್ತವ್ರ. ಯಾಕಂತಂದ್ರ ಮುಂದ ಎಂತ ದಿನಮಾನ ಬರ್ತದಪ್ಪ ಅಂದ್ರ, ಮನ ಬಂಗಾರ ಇದ್ದವರ ಮನೆಯೊಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ, ಗುಂಡು ಗುಡದಾಡಿ ಸಹಿತ ಹರಿದೋಕಾವಂತೀರ. ಇವತ್ತೆಲ್ಲ ಏನ್ ಮಾಡತ್ತಾರ? ದುಶ್ಚಟಗಳಿಗೆ ಬಲಿಯಾಗಿ ಇದ್ದ ಗಂಟನ್ನ ಬಿಡಿಸುವವರು ಬರ್ತಾರ. ನಮ್ಮ ಪೂರ್ವಿಕರು ಕೂಡಿಟ್ಟಂತ ಆಸ್ತಿಯನ್ನ ನಮ್ಮ ಮೋಜು ಮಸ್ತಿಗಾಗಿ ಇಸ್ಪೇಟ ಮಟಕ ಅದಕ್ಕ ಇದಕ್ಕ ಹಚ್ಚಿ ಇದ್ದ ಗಂಟನ್ನ ತಕೊಂಡು ಹೋಗಿ ಇವತ್ತೆಲ್ಲ ನಾವೆಲ್ಲ ಸರ್ವನಾಶ ಮಾಡಕತ್ತೀವಿ. ಇವತ್ತು ನೆನಪಿಟ್ಕೋರಿ, ಇನ್ನೂ ಹಗರ ಕಾಡ ಎಂತ ಬರ್ತಪ್ಪ ಅಂದ್ರ, ಕಡ್ಲಿ ಗಿಡಕ್ಕೆ ಅಡ್ಡ ಹಾಕುವ ಮಕ್ಕಳು ಹುಟ್ಟತಾರಂತ. ತಂದೆ ತಾಯಿಗಳು ನೌಕರಿ ಟೈಮ್ ಆಗಿತ್ತಂದ್ರೆ ಹುಡುಗರಿಗೆ ಪಾಸ್ವರ್ಡ್ ಇಟ್ಕೊಡ್ತಾರ, ಮೊಬೈಲ್ ತೆಗಿಬಾರ್ದಂತೇಳಿ. ಅವ್ರ ಜಳಕಕ್ಕೆ ಹೋಗಿ ಬರ್ಬಿಡೋದ್ರೊಳಗೆ ಪಾಸ್ವರ್ಡ್ ತೆಗೆದು ಆಟ ಆಡ್ತಿರ್ತಾರ. ಇದ ಕಡ್ಲಿ ಗಿಡಕ್ಕೆ ಅಂಟ ಹಾಕೋದು ದೊಡ್ಡದಲ್ಲ, ಅವ್ರಿಗೆ ಬಹಳ ಹಗರ ಕಾಲ ಬರ್ತದೆ. ಯಾಕಂತಂದ್ರ ಒಂದು ಕೊನೆಯದಾಗಿ ಸದಾಶಿವಪ್ಪನ ಒಂದೇ ಒಂದು ಪವಾಡವನ್ನ ಹೇಳಿ ವಿರಾಮ ಕೊಡ್ತಾನ. ಯಾಕಂದ್ರೆ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರಲ್ಲ, ಮನೆಗೆ ಹಿರಿ ಮಗ ಆಗಬಾರ್ದತ್ತ, ಲಾಸ್ಟ್ ಭಾಷಣಕಾರ ಆಗಬಾರ್ದತ್ತ. ಯಾವಾಗ ಮುಗಿಸ್ತಾನು ಅಂತಿರ್ತಾರ. ಅದಕ್ಕ ಒಂದೇ ಒಂದು ಸಣ್ಣ ಪವಾಡವನ್ನ ಹೇಳ್ತೀನಿ. ನಿಮ್ಗೆ ಗೊತ್ತೈತಿ, ಬಬಲಾದಿಯವರ ಬಾಯಿ ಕರಿಕಲ್ ಮ್ಯಾಗ ಬಿಳಿಗೆರಿ ಇದ್ದ. ಬಬಲಾದಿಯ ಶರಣರನ್ನ ಒಬ್ಬವ ಪ್ರಶ್ನಿಸಿದಂತ, ಅಲ್ಪ ಜಗತ್ತಿನೊಳಗೆ ಗಂಡಸಗ ಮಕ್ಕಳ ಕೊಟ್ಟಿ, ಬೇಡಿದ್ದನ್ನ ಬೇಡಿದ್ದು ಕೊಟ್ಟಿ, ಎಲ್ಲವನ್ನ ಕೊಟ್ಟಿ, ಆದ್ರೆ ನಿನಗ ಮಕ್ಕಳಿಲ್ಲಲ್ಲೋ ಯಪ್ಪ ಸದಾಶಿವಪ್ಪ ಅಂದಂತ. ಸದಾಶಿವಪ್ಪ ಹೇಳದ, ಜಗತ್ತಿನೊಳಗೆ ಎಷ್ಟು ಜೀವರಾಶಿಗಳದಾವ, ಎಷ್ಟು ಸದಾಶಿವಪ್ಪನ ಭಕ್ತರದಾರಲ್ಲ, ಅವ್ರು ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳ ಮಗನ ಅಂತ ಇದ್ರು.
ಅದಕ್ಕೆ ಪ್ರತಿಯೊಂದು ಪದದಲ್ಲಿ ಮಕ್ಕಳದ ಒಬ್ಬ ಗುರುವಾಗಿ ಒಬ್ಬ ತಂದೆಯಾಗಿ ನಮ್ನ ಹೆಂಗ್ ಜೋಪಾನ ಮಾಡಕತ್ತಾನಪ್ಪ ಅಂದ್ರ ಮುಂದಿನ ದಿನಮಾನಗಳಲ್ಲಿ ಎಂತ ಕಾಲಮಾನಗಳ ಬರ್ತಾವನ್ನ ಸೂಕ್ಷ್ಮ ಹೇಳಕತ್ತಾನ. ಬಬಲಾದಿ ಶರಣರಿಗೆ ಗಂಡು ವೇಷಧಾರಿಗಳು ಹೆಣ್ಣು ವೇಷ ಹಾಕೊಂಬಂದಿರತ್. ಬಬಲಾದಿ ಮಠದೊಳಗ ಗಂಡು ಯಾಕಂದ್ರೆ ಸದಾಶಿವಪ್ಪನ ಪವಾಡ ಬಾಳ ಇದ್ದು ಅವಾಗ ಮುತ್ಯಾರ ಬಾಯಾಗ ಕರೆನ ಬರ್ತಾವ ಅಂತ ಹೇಳ್ತಿದ್ರು. ಗಂಡು ವೇಷಧಾರಿಗಳು ಹೆಣ್ಣು ವೇಷ ಹಾಕೊಂಬಂದ್ರಂತ. ಬಂದ ಯಪ್ಪ ನಮಗೊಂದು 10 ವರ್ಷ ಆಗೈತಿ, ಮಕ್ಕಳೇ ಇಲ್ಲ, ಮಕ್ಕಳ ಭಾಗ್ಯವನ್ನ ಕರುಣಿಸಪ್ಪ ಅಂದ್ರಂತ. ಸದಾಶಿವಪ್ಪನವರು ಮದ್ಯವನ್ನ ಎದಕ್ಕೆ ತಗೋತಿದ್ರು? ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೋತಿದ್ರು. ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೋತಿದ್ರು. ಇದನ್ನ ಕಟ್ಟಿ ಹಾಕಲು, ಇದನ್ನು ಕಟ್ಟಿ ಹಾಕಲು, ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನ ತಗೋತಿದ್ರು. ಅವಾಗ ಈ ಗಂಡು ವೇಷಧಾರಿಗಳು ಬಂದು ಸದಾಶಿವಪ್ಪನ ಪರೀಕ್ಷೆ ಮಾಡಕ್ ಬಂದ್ರಂತ. ಯಪ್ಪ ನಮಗ 10 ವರ್ಷ ಆತು, ಮಕ್ಕಳೇ ಇಲ್ಲ. ಅವಾಗ ತಮ್ಮ ಮಜಲ್ನ್ಯಾಗ ಕೂತಿದ್ರಂತ ಬಬಲಾದಿ ಸದಾಶಿವಪ್ಪ. ಹೇಳಿದ್ರ ಬ್ಯಾಡ್ರು, ಶರಣರ್ನ ತೊಡಬೇಡ್ರು ಮಕ್ಕಳ್ರಿ ಅಂದ್ರಂತ. ಮಂಗ್ಯಾನಾಟ ಆಡಬೇಡ್ರಿ, ಹೋಗ್ರಪ್ಪ ಅಂದ್ರಂತ. ಇಲ್ಲಪ್ಪ, ನನಗ ನೀ ಗಂಡ ಮಗ ಹುಡ್ತದಂತ ದುಬದಾಗ ಚಪ್ಪರ್ಸು ಮಟ ನಾ ಹೋಗುದಿಲ್ಲ ಅಂತಂದ. ಅವಾಗ ಹೇಳಿದಂತ, ಬ್ಯಾಡು ಮಂಗ್ಯಾನಾಟ ಮಾಡಬೇಡ, ಸತ್ಯ ಶರಣರು ಮಾತಾಡೋದಿಲ್ಲ. ಹೇಳಿದ್ರಂತವನಿಗೆ ಭಕ್ತಗ, ಸತ್ಯ ಶರಣರು ಮಾತಾಡೋದಿಲ್ಲ, ಮಾತಾಡಿದ್ರೆ ಖುಷಿ ಹೋಗುದಿಲ್ಲ ಮಗನ, ಬ್ಯಾಡು ಅಂತಂದ್ರ. ಅಂದತ್ತವ, ನೀ ಗಂಡ ಮಗ ಹಾಕತ್ತ ದುಬ್ದಾಗ ಚಪ್ಪರ್ಸು ಮಟ ನಾ ಹೋಗುದಿಲ್ಲ ಅಂದತ್ತ. ಸದಾಶಿವಪ್ಪ ನೋಡಿ ಶರಣರಿಗೆ ಅಡ್ಡ ಹಾಕಾನು, ಇವಂದು ಒಮ್ಮೆ ಹಾಗೆ ಹೋಗ್ಲಿ ಅಂತ ಹೇಳಿ ತನ್ನ ಪ್ರಸಾದವನ್ನ ತಗೊಂಡು ದುಬ್ಬದಾಗ ಚಪ್ಪರಿಸಿದಂತ, ಹೋಗಿ ಮಗನ ಗಂಡ ಹಿಡಿತೀನಿ ಅಂದ. ಅವಾಗ ಹೊರಗೆ ಹೋಗಿ ಬಟ್ಟೆಯನ್ನ ಬದಲಿಸಿ, ನೋಡಪ್ಪ ಮಂದಿ ಹೆಂಗ ನಂಬ್ತಾರ ಸದಾಶಿವಪ್ಪನ, ಎಲ್ಲಾ ಬಾಯಾಗ ಕರೆನ ಮಾತು ಬರ್ತಾವತ್ತ, ನಾವರೇ ಗಂಡಸರು, ನಮಗ್ ಹೆಂಗ ಮಕ್ಕಳು ಹಾಕವು? ಹಲವು ದಿನಗಳು ಕಳೆದು ಅಂತ. ಹಲವು ದಿನಗಳಂದ್ರೆ ಎಷ್ಟ? 3 ತಿಂಗಳು ಕಳೆದು ಅಂತ. ತನ್ನ ಕೆಲಸ ಏನಾಗಬೇಕದು ಚಾಲು ಆಗ್ತದ, ಯಥಾ ಪ್ರಕಾರ ಚಾಲು ಆಕತ್ತೆ, ಏನೇನಾಗಬೇಕು. ಅವಾಗ ಸದಾಶಿವಪ್ಪನಂತೆ ಓಡ್ ಬಂದ್ರತ್ ಇಬ್ರು ಗಂಡು ವೇಷಧಾರಿಗಳು. ಯಪ್ಪ ನಾವು ಪರೀಕ್ಷೆ ಮಾಡಕ್ ಹೋಗಿವಿ, ನಾವು ತಪ್ಪು ಮಾಡೀವಿ ಅಂತಂದ್ರತ್ತ. ಹೇಳಿದಂತ ಬಬಲಾದಿ ಶರಣರು, ಬಾಯಿ ಬಬಲಾದಿ ತಾಯಿ ಸೀತಿ ಮನೆ ನುಡಿ ಕೊಡೆಕಲ್ಲ, ನಿಂದೆ ಮಾಡಿದರೆ ಮುರಿಯ ತಾಳ ಅಲ್ಲ. ಬಬಲಾದಿ ಅವರ ಬಾಯಿ ಅಂದ್ರೆ ಹೆಂಗಪ್ಪ ಅಂದ್ರೆ ಕರೆ ಬಾಯಿ. ಇದು ಕರಿ ಕಲ್ಲಿನ ಮೇಲೆ ಬಿಳಿಗೆರಿ ಇದ್ದಂಗ, ಒಮ್ಮೆ ಖುಷಿ ಹೋತು ತಕ್ಕೊಳಾಕ ಬರುದಿಲ್ಲ ಮಗನ, ನೀ ಹಣದ ಸಾಹಿತ್ಯ ಅಂದ್ರಂತ. 9 ತಿಂಗಳ ಆದ ನಂತರ ಚೋಳಿನ ಗತಿ ಬೆನ್ನು ಉರಿಲಿ ಹಡ ಸತ್ತು ಹೋದ್ರಂತ. ಅದಕ್ಕ ಸತ್ಯ ಶರಣರು ಯಾರಾದ್ರೂ ಬಂದ್ರು ಯಾರನ್ನೂ ತಡವಾಕ್ ಹೋಗ್ಬೇಡ್ರಿ. ನಿಮ್ಮ ಕಡೆ ಇತ್ತು ದಾನ ಮಾಡ್ರಿ, ಇಲ್ಲಿಕ ಮುಂದಿನ ಮನೆ ತೋರಿಸ್ರಿ. ಅಪ್ಪ ನಾ ಬಡವದನು ಯಪ್ಪ, ನನ್ನ ಕಡೆ ಏನಿಲ್ಲ, ಮುಂದಿನ ಮನೆ ತೋರಿಸ್ರಿ. ಆದ್ರೆ ಅನಕ ಆಡೋದಾಗ್ಲಿ ಯಾರು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಸಾಕ್ಷಾತ್ ಸದಾಶಿವಪ್ಪ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಬಂದಂತವ್ರಿಗೆ ಒಂದು ತುತ್ತು ಅನ್ನ ಕೊಡ್ರಿ, ಒಂದು ತುತ್ತು ದಾನ ಮಾಡಿದ್ರ ನೀವು ಏನು ಕೊಟ್ಟಿರಲ್ಲ, ಈಗ ದಾನ ಕೊಟ್ಟದನ್ನ ಸಾಕ್ಷಾತ್ ಅಪ್ಪಯ್ಯಪ್ಪ, ಅಂಕಸಿದ್ದೇಶ್ವರ, ಸದಾಶಿವಪ್ಪ ನೀವು ಕೊಟ್ಟದಕ್ಕಿಂತ ಬಡ್ಡಿ ಸಹಿತ ಹಾಕಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟೋಕ ನೆನಪಿಡುವರು. ಅದಕ್ಕ ಇಷ್ಟು ಹೊತ್ತು ನನಗ ಐಗಳಿ ಗ್ರಾಮದಲ್ಲಿ ಎಲ್ಲ ಗುರು ಹಿರಿಯರು, ಎಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು ಬಬಲಾದಿಂದ ಕರೆಸಿ 4 ಹಿತವಚನಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅಂಕಸಿದ್ದೇಶ್ವರ ಕಮಿಟಿಯವರಿಗೂ, ಗುರು ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಎಲ್ಲ ತಾಯಂದಿರಿಗೂ ಸದಾಶಿವಪ್ಪನ ಆಶೀರ್ವಾದ, ಚಂದ್ರ ತಾಯಿ ಚಿಕ್ಕೈ ಮುತ್ತನ ಆಶೀರ್ವಾದ ಅವ್ರ ಮನೆತನಕ ಇರ್ಲ ಅಂತ ಹೇಳಿ, ಓಂ ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರ ಗಂಡ, ಲಂಡ ಮುಸುಲರ ಗಂಡ, ತುಂಡ ಜೇರಿವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟಂಗ್ಸವರ ಗಂಡ, ವಿಧಿಯ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪ್ಪಟ್ಟಿ ಮಾಡೋರ ಗಂಡ, ನಾ ಅಂದವರ ಗಂಡ, ಆದಿ ಗಂಡ, ಅನಾದಿ ಗಂಡ, ಅಡವೆಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗು ಮನುಜರನ್ನು ಕೊಲ್ಲುತ್ತಾ ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ. 1,80,000 फिर जंगम जिता फिर 3 कुंडी पचा की दोस्तरो दे पकाली पचा की दोस्तरो दे जय जय नम पार्वती शिवर महादेव.